Class 10 pair of linear equations in two variables exercise 3.3 ಫಸ್ಟ್ ಮೇನಲ್ಲಿ ನಾವೀಗಾಗಲೇ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿರೋದ್ರಿಂದ ಈ ವಿಡಿಯೋದಲ್ಲಿ ಫೋರ್ತ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬೈ ದ ಎಲಿಮಿನೇಷನ್ ಮೆಥಡ್ ಆ್ಯಂಡ್ ದ ಸಬ್ಸ್ಟಿಟ್ಯೂಷನ್ ಮೆಥಡ್. ಓಕೆ, ಇದರ ಮೀನಿಂಗ್ ಇಷ್ಟೇ. ಅವ್ರು ಕೊಟ್ಟಿರುವಂತಹ ಪೇರ್ ಆಫ್ ಲೀನಿಯರ್ ಈಕ್ವೇಷನನ್ನು ಎಲಿಮಿನೇಷನ್ ಮೆಥಡ್ ಆ್ಯಂಡ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಎರಡರಿಂದಲೂ ಸಹ ನಾವು ಸಾಲ್ವ್ ಮಾಡಬೇಕಾಗಿದೆ. ಓಕೆ, ಫಸ್ಟ್ ನಾವೀಗ ಎಲಿಮಿನೇಷನ್ ಮೆಥಡಿಂದ ಸಾಲ್ವ್ ಮಾಡೋಣ. ನೋಡಿ, ಅವ್ರು ಕೊಟ್ಟಿರುವಂಥ ಲೀನಿಯರ್ ಈಕ್ವೇಷನ್ ನಾವು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ನೋಡಿ, ನಮಗೆ x/2 ಅಂತ ಇದೆ, ಅಂದರೆ ಇದು ಫ್ರ್ಯಾಕ್ಷನ್ ಫಾರ್ಮಲ್ ಇದೆ. ನೋಡಿ, ಇದು ಸಹ ಏನಾಗಿದೆ, ಫ್ರ್ಯಾಕ್ಷನ್ ಫಾರ್ಮಲ್ ಇದೆ. ಈ ರೀತಿಯಾಗಿ ನಮಗೆ ಫ್ರ್ಯಾಕ್ಷನ್ ಫಾರ್ಮಲ್ ಬಂದಿತ್ತಪ್ಪ ಅಂದರೆ ಇದನ್ನು ನಾವು ಸಿಂಪ್ಲಿಫೈ ಮಾಡಿಕೊಂಡು ಆಮೇಲೆ ಸಾಲ್ವ್ ಮಾಡ್ತಾ ಹೋಗೋಣಂತೆ. ಓಕೆ, ಅದಕ್ಕೋಸ್ಕರ ಫಸ್ಟ್ ಲೀನಿಯರ್ ಈಕ್ವೇಷನ್ ಬರ್ಕೊಳ್ತೀನಿ. x/2 ಪ್ಲಸ್ 2y/3 ಈಸ್ ಈಕ್ವಲ್ ಟು -1. ನೋಡಿ, ನಮಗಿಲ್ಲಿ ಡಿನಾಮಿನೇಟ್ರಲ್ಲಿ 2 ಮತ್ತು 3 ಬಂದಿದೆ. 2 ಮತ್ತು 3ಗೆ ಎಲ್ ಸಿ ಎಮನ್ನು ತಕ್ಕೊಳ್ಳೋಣ. ನೋಡಿ, 2 ಮತ್ತು 3ಗೆ ಎಲ್ ಸಿ ಎಮನ್ನು ಮಾಡ್ಕೊಳ್ಳೋಣ. ನೋಡಿ, ಎಲ್ ಸಿ ಎಮನ್ನು ಮಾಡಬೇಕು ಅಂದರೆ ಈ ನಂಬರ್ಗಳನ್ನು ನಾವು ಪ್ರೈಮ್ ನಂಬರಿಂದ ಡಿವೈಡ್ ಮಾಡಬೇಕು. ಫಸ್ಟ್ ಪ್ರೈಮ್ ನಂಬರ್ 2 ಆಗಿದೆ, 2 ಇಂದ ಡಿವೈಡ್ ಆಗುತ್ತೆ, ಎಸ್ ಡಿವೈಡ್ ಆಗುತ್ತೆ. 2 1s 2 ಡಿವೈಡ್ ಆಯಿತು, 3 ಡಿವೈಡ್ ಆಗಲ್ಲ, ಅದನ್ನು ಹಾಗೆ ಬರ್ಕೊಳ್ತೀನಿ. ನೆಕ್ಸ್ಟ್ 3 2 ಇಂದ ಹೋಗಲ್ಲ, 2 ಆದಮೇಲೆ ನೆಕ್ಸ್ಟ್ ಪ್ರೈಮ್ ನಂಬರು 3 ಅಲ್ವಾ. ಓಕೆ, 3 ಇಂದ ಡಿವೈಡ್ ಆಗುತ್ತೆ, 1 1 ಬರೀತೀನಿ. 3 1s 3 ಕೆಳಗೆ ನಮಗೆ 1 1 ಬಂತು ಅಂದರೆ ನಾವು ಇಲ್ಲಿ ಸ್ಟಾಪ್ ಮಾಡ್ತೀವಿ. ಎಲ್ ಸಿ ಎಮ್ ಈಸ್ ಈಕ್ವಲ್ ಟು ಈ ಸೈಡಲ್ಲಿ ಯಾವ್ಯಾವ ನಂಬರ್ಸ್ ಬಂದಿದೆ ಅವು ಬರ್ಕೊಳ್ಳೋಣ. 2 ಇಂಟು 3 2 3s 6. ಹಾಗಾದರೆ 2 ಮತ್ತು 3ಗೆ ಎಲ್ ಸಿ ಎಮ್ಮು 6 ಬರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಡಿವೈಡ್ ಬೈ 6 ಅಂತ ಬರ್ಕೊಳ್ತೀನಿ. ನೋಡಿ, ಇಲ್ಲಿ ಡಿನಾಮಿನೇಟರಲ್ಲಿ 2 ಇದೆ, ನನಗೆ ಎಲ್ ಸಿ ಎಮ್ ಏನಾಗೋಯ್ತು, 6 ಬಂದೋಯ್ತು. ಹಾಗಾದರೆ 2ಗೆ ಏನು ಮಲ್ಟಿಪ್ಲೈ ಮಾಡಿದರೆ 6 ಬರುತ್ತೆ, 2 3s 6 ಬರುತ್ತೆ. ಹಾಗಾದರೆ ಈ ಇಂಟು 3ಯನ್ನು ನ್ಯೂಮರೇಟ್ರಿಗೂ ಮಲ್ಟಿಪ್ಲೈ ಮಾಡಬೇಕು. 3 ಎಷ್ಟೇ 6 ಬರುತ್ತೆ, 3 2s 6 ಬರುತ್ತೆ. ಇಂಟು 2ಅನ್ನು ನ್ಯೂಮರೇಟ್ರಿಗೂ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ. ನೋಡಿ, 3 ಇಂಟು ಎಕ್ಸ್ 3x ಮಧ್ಯ ಪ್ಲಸ್ ಇದೆ, ಪ್ಲಸ್ 2 2s 4y ಈಸ್ ಈಕ್ವಲ್ ಟು -1 ಹಾಗೆ ಬರ್ಕೊಳ್ತೀನಿ. ನೋಡಿ, ಡಿವೈಡ್ ಬೈ 6 ಇದೆಯಲ್ಲ, ಇದನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡೋಣ. 3x ಪ್ಲಸ್ 4y ನ್ಯೂಮರೇಟರ್ ಇದೆ, ಅದು ಹಾಗೆ ಬರ್ಕೊಂಡೆ. ಡಿವೈಡ್ ಬೈ 6ಅನ್ನು ಆ ಸೈಡ್ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ನೋಡಿ, -1 ಡಿವೈಡ್ ಬೈ ಇರೋದು ಇಂಟು 6 ಆಗುತ್ತೆ. 3x ಪ್ಲಸ್ 4y ಈಸ್ ಈಕ್ವಲ್ ಟು ಮೈನಸ್ ಇಂಟು ಪ್ಲಸ್, 6ಗೆ ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇರುತ್ತೆ, ಮೈನಸ್ ಇಂಟು ಪ್ಲಸ್ -1 6 6 ಬಂತು. ನೋಡಿ, ನಮಗೆ ಫ್ರ್ಯಾಕ್ಷನ್ ಫಾರ್ಮಲ್ ಇರೋದು ಸಿಂಪ್ಲಿಫೈ ಮಾಡಿದಾಗ ನಮಗೆ ನೀಟಾಗಿ ಚೆನ್ನಾಗಿ ಏನದು ಲೀನಿಯರ್ ಈಕ್ವೇಷನ್ ಇದೆಯಲ್ಲ ಆ ಫಾರ್ಮಲ್ಲೇ ಬಂದಿದೆ. 3x ಪ್ಲಸ್ 4y ಈಸ್ ಈಕ್ವಲ್ ಟು -6. ಇಲ್ಲಿಗೆ ಸ್ಟಾಪ್ ಮಾಡ್ಕೊಳ್ತೀನಿ. ಓಕೆ, ಸೆಕೆಂಡ್ ಲೀನಿಯರ್ ಈಕ್ವೇಷನ್ನ ಬರ್ಕೊಳ್ಳೋಣ. x ಮೈನಸ್ y/3 ಈಸ್ ಈಕ್ವಲ್ ಟು 3 ಇದೆ. ನೋಡಿ, x ಇದೆ, ಡಿನಾಮಿನೇಟರ್ ಏನೂ ಇಲ್ಲ ಅಂದರೆ ಡಿವೈಡ್ ಬೈ 1 ಇರುತ್ತೆ. 1 ಮತ್ತು 3ಗೆ ಎಲ್ ಸಿ ಎಮ್ ಏನು 3 ಅಲ್ವಾ. ಓಕೆ, 1 ಇದೆ, ಇಲ್ಲಿ ಎಲ್ ಸಿ ಎಮ್ 3 ಬಂದಿದೆ. 1 ಎಷ್ಟೇ 3 ಬರುತ್ತೆ, 1 3s 3 ಬರುತ್ತೆ. ನ್ಯೂಮರೇಟ್ರಿಗೂ ಇಂಟು 3 ಮಾಡ್ತೀನಿ. 3 ಎಷ್ಟೇ 3 ಬರುತ್ತೆ, 3 1s 3 ಬರುತ್ತೆ, ಇಂಟು 1 ಆಗೋಯ್ತು. 3 ಇಂಟು ಎಕ್ಸ್ 3x ಮೈನಸ್ಸಿಗೆ -1 ಇಂಟು y 1y ಅಥವಾ y ಅನ್ನೋದು ಬರೀತೀವಿ. 3 ಇದೆಯಲ್ಲ, ಅದು 3 ಹಾಗೆ ಬರ್ಕೊಳ್ತೀವಿ. ನೋಡಿ, ಡಿವೈಡ್ ಬೈ 3 ಅನ್ನು ಆ ಸೈಡಿಗೆ ಕಳಿಸದಂತೆ ನ್ಯೂಮರೇಟ್ರಲ್ಲಿ 3x ಮೈನಸ್ y ಹಾಗೆ ಬರಿತೀನಿ. 3 ಇರೋದು ಹಾಗೆ ಬರ್ತೀನಿ. ಡಿವೈಡ್ ಬೈ 3 ಇರೋದನ್ನ ಆ ಸೈಡ್ ಟ್ರಾನ್ಸ್ಫರ್ ಮಾಡಿದರೆ ಇಂಟು 3 ಆಗುತ್ತೆ. 3x ಮೈನಸ್ y ಈಸ್ ಈಕ್ವಲ್ ಟು 3 3s 9. ನೋಡಿ, ಇದು ಸಹ ಫ್ರ್ಯಾಕ್ಷನ್ ಇದ್ದಿದ್ದು, ನಮಗೆ ಫ್ರ್ಯಾಕ್ಷನನ್ನು ರಿಮೂವ್ ಮಾಡ್ಕೊಂಡಿದ್ದೀನಿ. ಆ ರೀತಿಯಾಗಿ ನಾನು ಸಿಂಪ್ಲಿಫೈಯನ್ನು ಮಾಡ್ಕೊಂಡಿದ್ದೀನಿ. ಈಗ ನಮಗೆ ಕೊಟ್ಟಂತಹ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಗಳು ಸಿಂಪ್ಲಿಫೈ ಆದಾಗ ಈ ರೀತಿಯಾಗಿ ಬಂದಿದೆ. ಈಗ ಏನು ಮಾಡೋಣ ಅಂದರೆ ಈ ಲೀನಿಯರ್ ಈಕ್ವೇಷನ್ಗಳಿಗೆ ಎಲಿಮಿನೇಷನ್ ಮೆಥಡಿಂದ ಸೊಲ್ಯೂಷನನ್ನು ಫೈಂಡ್ ಮಾಡೋಣ. ನೋಡಿ, ನಾವು ಈ ಲೀನಿಯರ್ ಈಕ್ವೇಷನಿಗೂ ಮಾಡ್ಬೋದು, ಆದರೆ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಫ್ರ್ಯಾಕ್ಷನ್ ಇರೋದನ್ನು ಫ್ರ್ಯಾಕ್ಷನ್ ಇಲ್ಲದೆ ಇರೋ ಹಾಗೆ ಸಿಂಪ್ಲಿಫೈ ಆಗಿ ನಾನು ಮಾಡ್ಕೊಂಡಿದ್ದೀನಿ. ಓಕೆ, ಫಸ್ಟ್ ಲೀನಿಯರ್ ಈಕ್ವೇಷನ್ 3x ಪ್ಲಸ್ 4y ಈಸ್ ಈಕ್ವಲ್ ಟು -6 ಅಲ್ವಾ. ಇದನ್ನು ಈಕ್ವೇಷನ್ 1 ಅಂತ ತೊಗೊಳ್ತೀನಿ. ಸೆಕೆಂಡ್ ಲೀನಿಯರ್ ಈಕ್ವೇಷನ್ ಇದೆ 3x ಮೈನಸ್ y ಈಸ್ ಈಕ್ವಲ್ ಟು
9. ಇದನ್ನು ಈಕ್ವೇಷನ್ 2 ಅಂತ ತೊಗೊಳ್ತೀನಿ. ಓಕೆ, ನಾವು ಎಲಿಮಿನೇಷನ್ ಮೆಥಡಲ್ಲಿ ಸೊಲ್ಯೂಷನ್ನ ಫೈಂಡ್ ಮಾಡಬೇಕು ಅಂದರೆ ವೇರಿಯಬಲ್ನ ಕೋಎಫಿಷಿಯೆಂಟನ್ನು ನೋಡ್ತೀವಿ. ಹಾಗಾದರೆ ಇಲ್ಲಿ ಎಕ್ಸ್ ವೇರಿಯಬಲ್ನ ಕೋಎಫಿಷಿಯೆಂಟನ್ನು ನೋಡೋಣ. ಫಸ್ಟ್ ಲೀನಿಯರ್ ಇಕ್ವೇಷನಲ್ಲಿ ಎಕ್ಸಿನ ಕೋಎಫಿಷಿಯೆಂಟ್ ಏನಿದೆ 3 ಇದೆ. ಸೆಕೆಂಡ್ ಲೀನಿಯರ್ ಇಕ್ವೇಷನಲ್ಲಿ ಎಕ್ಸಿನ ಕೋಎಫಿಷಿಯೆಂಟು 3 ಇದೆ. ನೋಡಿ, ಎಕ್ಸಿನ ಕೋಎಫಿಷಿಯೆಂಟು 3 ಮತ್ತು 3 ಸೇಮ್ ಬಂದಿದೆ. ಅಂದರೆ ನಾವು ಈಸಿಯಾಗಿ ಏನು ಮಾಡ್ಬೋದು, ಕ್ಯಾನ್ಸಲನ್ನು ಮಾಡ್ಬೋದು. ಕ್ಯಾನ್ಸಲ್ ಮಾಡಬೇಕು ಅಂದಾಗ ಸೈನನ್ನು ನೋಡಬೇಕಾಗುತ್ತೆ. ನೋಡಿ, ಇಲ್ಲಿ 3ನ ಸೈನು ಏನು ಇಲ್ಲ ಅಂದರೆ ಪ್ಲಸ್ ಇದೆ, ಇಲ್ಲಿ 3ನ ಸೈನು ಪ್ಲಸ್ ಇದೆ. ಎರಡೂ ಹತ್ರನೂ ಪ್ಲಸ್ ಇದೆ. ಎರಡೂ ಸೈಡು ಸೇಮ್ ಸೈನ್ ಬಂತು ಅಂತ ಹೇಳಿದರೆ ನಾವು ವೇರಿಯಬಲ್ನ ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ. ಹಾಗಾದರೆ ಸೈನನ್ನು ಏನು ಮಾಡಬೇಕು, ಚೇಂಜ್ ಮಾಡ್ಕೋಬೇಕು. ನೋಡಿ, ಸೆಕೆಂಡ್ ಲೀನಿಯರ್ ಇಕ್ವೇಷನಲ್ಲಿರುವಂಥ ಸೈನ್ಗಳನ್ನು ಚೇಂಜ್ ಮಾಡೋಣ. ಸೆಕೆಂಡ್ ಲೀನಿಯರ್ ಇಕ್ವೇಷನಲ್ಲಿ 3x ಸೈನು ಏನೂ ಇಲ್ಲ ಅಂದರೆ ಪ್ಲಸ್ ಇದೆ. ಪ್ಲಸ್ ಇರೋದು ಚೇಂಜ್ ಆದರೆ ಮೈನಸ್ ಆಗೋಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗಿ ಚೇಂಜ್ ಆಗುತ್ತೆ, ಆಪೋಸಿಟ್ ಸೈನ್ದಾಗಿ ಚೇಂಜ್ ಆಗೋಗುತ್ತೆ. ಓಕೆ, ಈಗ ನೋಡಿ ಕ್ಯಾನ್ಸಲ್ ಆಗುತ್ತೆ ಅಂದರೆ ಪ್ಲಸ್ 3x ಇದೆ, ಸೈನ್ ಚೇಂಜ್ ಆದಮೇಲೆ ಮೈನಸ್ 3x, ಪ್ಲಸ್ 3x ಮೈನಸ್ 3x ಏನಾಯಿತು, ಕ್ಯಾನ್ಸಲ್ ಆಗೋಯಿತು. ಓಕೆ, ವೇರಿಯಬಲ್ ವೈನ ಸೈನ್ಗಳನ್ನು ನೋಡೋಣ, ಯಾಕಂದರೆ ನಾವು ಸಿಂಪ್ಲಿಫೈ ಮಾಡಬೇಕಲ್ವಾ. ಓಕೆ, ಇಲ್ಲಿ 4ನ ಸೈನು ಪ್ಲಸ್ ಇದೆ, ಇಲ್ಲಿ ಕೋಎಫಿಷಿಯೆಂಟ್ ಏನಿಲ್ಲ, ಏನೂ ಕೋಎಫಿಷಿಯೆಂಟ್ ಇಲ್ಲ ಅಂದರೆ 1 ಇರುತ್ತೆ. ಓಕೆ, ಒಂದಿನ ಸೈನು ಏನಾಗಿದೆ, ಮೈನಸ್ ಇತ್ತು, ಅದನ್ನು ನಾವು ಚೇಂಜ್ ಮಾಡ್ಕೊಂಡಿವಿ ಅಂದರೆ ಪ್ಲಸ್ ಆಗಿದೆ. ಪ್ಲಸ್ 4y ಇದೆ, ಇಲ್ಲಿ ಪ್ಲಸ್ 1y ಇದೆ. ಎರಡು ಹತ್ರ ಪ್ಲಸ್ ಇದ್ದರೆ ಸೇಮ್ ಸೈನ್ ಇದೆ, ಅಡಿಷನ್ನು. 4ಗೆ 1ಅನ್ನು ಆ್ಯಡ್ ಮಾಡಿದರೆ 5y ಬರುತ್ತೆ. ನೋಡಿ, 4 ಮತ್ತು 1ನಲ್ಲಿ 4 ಬಿಗ್ಗರ್ ಆಗಿದೆ. ಹಾಗಾದರೆ 4ನ ಸೈನ್ ಏನಿದೆ, ಪ್ಲಸ್ ಇರೋದ್ರಿಂದ ಆನ್ಸರಿಗೆ ಸೈನು ಪ್ಲಸ್ ಬರುತ್ತೆ. ನಾನು ಇಲ್ಲಿ ಸೈನನ್ನು ಬರೀತಿಲ್ಲ, ಯಾಕೆ ಅಂದರೆ ಇಲ್ಲಿ ಪ್ಲಸ್ಸನ್ನು ಬರೀಲಿಲ್ಲ ಅಂದರೆ ಅಲ್ಲಿ ಪ್ಲಸ್ ಇದ್ದೇ ಇರುತ್ತೆ ಅಂತ. ಈಸ್ ಈಕ್ವಲ್ ಟು 6ನ ಸೈನು ಮೈನಸ್ ಇದೆ, 9ನ ಸೈನು ಚೇಂಜ್ ಮಾಡಿದ ಮೇಲೆ ಮೈನಸ್ ಬಂದಿದೆ, ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಸೇಮ್ ಸೈನ್ ಬಂತು ಅಂದರೆ ಅಡಿಷನ್ ಮಾಡಬೇಕಾಗತ್ತೆ. 9ಗೆ 6ಅನ್ನು ಆ್ಯಡ್ ಮಾಡಿದರೆ 15 ಬರುತ್ತೆ. 9 ಬಿಗ್ಗರ್ ನಂಬರ್ ಆಗಿದೆ, 9ನ ಸೈನ್ ಏನು, ಮೈನಸ್. ಹಾಗಾದರೆ ಮೈನಸ್ 15 ಬಂತು. ನನಗೆ ವೈ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಈ 5ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. y ಈಸ್ ಈಕ್ವಲ್ ಟು ಮೈನಸ್ 15. ನೋಡಿ, y ಮತ್ತು 5ನ ನಡುವೆ ಇಂಟು ಇರೋದ್ರಿಂದ 5ಅನ್ನು ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಏನಾಯಿತು, ಡಿವೈಡ್ ಬೈ 5 ಆಗೋಯಿತು. ಡಿವೈಡ್ ಆದರೆ ಡಿವೈಡ್ ಮಾಡಿ, ಡಿವೈಡ್ ಆಗುತ್ತೆ. 5 1s 5, 5 3s 15 ಆಯಿತು. y ಈಸ್ ಈಕ್ವಲ್ ಟು ಮೈನಸ್ 3 ಡಿವೈಡ್ ಬೈ 1 ಅಂತ ಬಂದಿದೆ. 3 ಡಿವೈಡ್ ಬೈ 1ಅನ್ನು ಬಿಡ್ಬೋದು. ಹಾಗಾದರೆ y ವ್ಯಾಲ್ಯೂ ಏನು ಬಂತು, ಮೈನಸ್ 3 ಬಂತು. ಓಕೆ, ಈಗ ಏನು ಮಾಡೋಣಪ್ಪ ಅಂತ ಹೇಳಿದರೆ ಸಬ್ಸ್ಟಿಟ್ಯೂಟ್ y ಈಸ್ ಈಕ್ವಲ್ ಟು ಮೈನಸ್ 3 ಇನ್ ಈಕ್ವೇಷನ್ 1. ಈಕ್ವೇಷನ್ 1ನಲ್ಲಿ ನಾವೇನು ಮಾಡೋಣಪ್ಪ ಅಂದರೆ y ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬಿಡೋಣ. ಈಕ್ವೇಷನ್ 1 ಇದೆಯಲ್ವಾ, ಬರ್ಕೊಡ್ತೀನಿ. 3x ಪ್ಲಸ್ 4y ಈಸ್ ಈಕ್ವಲ್ ಟು ಮೈನಸ್ 6 ಇದೆ. ಓಕೆ, y ವ್ಯಾಲ್ಯೂನ ಮೈನಸ್ 3 ಇದೆಯಲ್ಲ, ಇದನ್ನು ಸಬ್ಸ್ಟಿಟ್ಯೂಷನ್ ಮಾಡಿಬಿಡೋಣ. 3xನ ಹಾಗೆ ಬರ್ಕೊಡ್ತೀನಿ. ಪ್ಲಸ್ 4 y ವ್ಯಾಲ್ಯೂ ಏನು ಬಂದಿದೆ, ಮೈನಸ್ 3 ಈಸ್ ಈಕ್ವಲ್ ಟು ಮೈನಸ್ 6. ಓಕೆ, 3x ನೋಡಿ ಮಲ್ಟಿಪ್ಲೈ ಮಾಡೋಣ. ಪ್ಲಸ್ ಇಂಟು ಮೈನಸ್, ಮೈನಸ್ 4 3s 12 ಈಸ್ ಈಕ್ವಲ್ ಟು ಮೈನಸ್ 6ಅನ್ನು ಹಾಗೆ ಬರ್ಕೊಡ್ತೀನಿ. 3 ಈಗ ನನಗೆ ನೋಡಿ ಇಲ್ಲಿ ಎಕ್ಸಿನ ವ್ಯಾಲ್ಯೂ ಬೇಕಾಗಿದೆ ಅಲ್ವಾ. ಎಕ್ಸಿನ ವ್ಯಾಲ್ಯೂ ಬೇಕು ಅಂದರೆ ಮೈನಸ್ 12ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. 3x ಹಾಗೆ ಬರ್ಕೊಳ್ತೀನಿ ಈಸ್ ಈಕ್ವಲ್ ಟು ಮೈನಸ್ 6. ಮೈನಸ್ 12 ಇರೋದು ಆ ಸೈಡ್ ಹೋದ ತಕ್ಷಣ ಏನಾಯಿತು, ಮೈನಸ್ ಇದ್ದಿದ್ದು ಪ್ಲಸ್ 12 ಆಗೋಗುತ್ತೆ. 3x ಈಸ್ ಈಕ್ವಲ್ ಟು ನೋಡಿ ಇಲ್ಲಿ ನಂಬರ್ಸ್ ಬಂದಿದೆ ಅಲ್ವಾ, ಇಲ್ಲಿ ಮೈನಸ್ ಇದೆ 6ಗೆ, 12ಗೆ ಪ್ಲಸ್ ಇದೆ, ಮೈನಸ್ಸು ಪ್ಲಸ್ ಡಿಫ್ರೆಂಟ್ ಸೈನ್ ಬಂದಿದೆ. ಡಿಫ್ರೆಂಟ್ ಸೈನ್ ಬಂತು ಅಂದರೆ ಮಾಡ್ತೀವಿ ಸಬ್ಟ್ರಾಕ್ಷನು. 12 6 ಹೋದರೆ 6 ಬರುತ್ತೆ. ಈ 6 ಮತ್ತು 12ಅಲ್ಲಿ 12 ಬಿಗ್ಗರ್ ಆಗಿದೆ, 12ನ ಸೈನ್ ಏನಿದೆ ಪ್ಲಸ್ ಇದೆ, ಹಾಗಾಗಿ ಆನ್ಸರ್ ಪ್ಲಸ್ 6 ಬರುತ್ತೆ. ಓಕೆ, ಎಕ್ಸ್ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಇದ್ರ ಜೊತೆ ಇರುವಂಥ 3ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಎಕ್ಸ್ ಈಸ್ ಈಕ್ವಲ್ ಟು 6. 3 ಮತ್ತು ಎಕ್ಸಿನ ನಡುವೆ ಇಂಟು ಇರೋದ್ರಿಂದ ಇಂಟು ಇರೋದು ಆ ಸೈಡ್ ತಕ್ಷಣ ಇತ್ತು ಡಿವೈಡ್ ಬೈ ಆಗುತ್ತೆ 3. ಓಕೆ, ಇವೆರಡು ಡಿವೈಡ್ ಆಗುತ್ತಾ, ಎಸ್ ಡಿವೈಡ್ ಆಗುತ್ತೆ. 3 1s 3, 3 2s 6. ಎಕ್ಸ್ ಈಸ್ ಈಕ್ವಲ್ ಟು 2 ಡಿವೈಡ್ ಬೈ 1 ಇದೆಯಲ್ಲ, ಇದನ್ನು ನಾನು ಬರೀ 2 ಅಂತ ಬರ್ಕೊಳ್ತಿದ್ದೀನಿ. ಡಿವೈಡ್ ಬೈ 1ಅನ್ನು ಬರೀಲಿಲ್ಲ ಅಂದರೂ ಡಿನಾಮಿನೇಟ್ರಲ್ಲಿ 1 ಇದ್ದೇ ಇರುತ್ತೆ. ಹಾಗಾದರೆ ನೋಡಿ, ಅವ್ರು ಕೊಟ್ಟಿರುವಂತಹ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಗಳನ್ನು ಎಲಿಮಿನೇಷನ್ ಮೆಥಡಿಂದ ನಾವು ಸಾಲ್ವ್ ಮಾಡಿದರೆ ಎಕ್ಸಿನ ವ್ಯಾಲ್ಯೂ +2 ಬರುತ್ತೆ, ವೈನ ವ್ಯಾಲ್ಯೂ -3 ಬರುತ್ತೆ. ಓಕೆ, ಇದೇ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ನ ನಾವೇನು ಮಾಡಬೇಕಾಗಿದೆ, ಈಗ ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಸಾಲ್ವ್ ಮಾಡಬೇಕಾಗಿದೆ. ಹಾಗಾಗಿ ಈ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಗಳನ್ನು ಇನ್ನೊಂದ್ಸಲಿ ಬರ್ಕೊಳ್ತೀನಿ. 3x ಪ್ಲಸ್
4y ಈಸ್ ಈಕ್ವಲ್ ಟು -6 ಇದನ್ನ ಈಕ್ವೇಷನ್ 1 ಅಂತ ತೊಗೊಳ್ತೀನಿ. ನೆಕ್ಸ್ಟ್ 3x ಮೈನಸ್ y ಈಸ್ ಈಕ್ವಲ್ ಟು 9 ಇದನ್ನು ಈಕ್ವೇಷನ್ 2 ಅಂತ ತೊಗೊಳ್ತೀವಿ. ಈಗ ನಾವೀಗ ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಸಾಲ್ವ್ ಮಾಡಬೇಕಾಗಿರೋದ್ರಿಂದ ಫ್ರಮ್ ಈಕ್ವೇಷನ್ 1 ನಾನು ತೊಗೊಳ್ತಾ ಇದ್ದೀನಿ. 3x ಪ್ಲಸ್ 4y ಈಸ್ ಈಕ್ವಲ್ ಟು -6. ಇಲ್ಲೇನು ಮಾಡ್ತೀನಪ್ಪ ಅಂತ ಹೇಳಿದರೆ ಈಕ್ವೇಷನ್ 1ನಲ್ಲಿ ಎಕ್ಸಿನ ವ್ಯಾಲ್ಯೂವನ್ನು ಇನ್ ಟರ್ಮ್ಸ್ ಆಫ್ ವೈಯಲ್ಲಿ ನಾನು ಬರೀತಾ ಹೋಗ್ತೀನಿ. ಅದಕ್ಕೆ 3xನ್ನು ಇಲ್ಲೇ ಉಳಿಸ್ಕೊಳ್ತೀನಿ. ಈಸ್ ಈಕ್ವಲ್ ಟು -6 ಹಾಗೆ ಇರುತ್ತೆ. ಪ್ಲಸ್ 4yಯನ್ನು ಆ ಸೈಡ್ ಟ್ರಾನ್ಸ್ಫರ್ ಮಾಡ್ತೀನಿ. ಪ್ಲಸ್ ಇರೋದು ಆ ಸೈಡ್ ಟ್ರಾನ್ಸ್ಫರ್ ಆದ ತಕ್ಷಣ ಮೈನಸ್ ಆಗೋಗುತ್ತೆ. 4yಯನ್ನು ಬರ್ಕೊಳ್ತೀನಿ. ನನಗೆ ಎಕ್ಸ್ ವ್ಯಾಲ್ಯೂ ಬೇಕಲ್ವಾ, ಹಾಗಾಗಿ ಈ 3ಯನ್ನು ಆ ಸೈಡಿಗೆ ಕಳಿಸ್ತೀನಿ. ಎಕ್ಸ್ ಈಸ್ ಈಕ್ವಲ್ ಟು -6 ಮೈನಸ್ 4y. ನೋಡಿ 3 ಮತ್ತು ಎಕ್ಸಿನ ನಡುವೆ ಇಂಟು ಇದೆ. ಇಂಟು ಇರೋದು ಆ ಸೈಡ್ ಹೋದ ತಕ್ಷಣ ಏನಾಗುತ್ತೆ, ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಡಿವೈಡ್ ಬೈ 3 ಆಗೋಯಿತು. ನನಗೆ ಎಕ್ಸಿನ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ವೈ ಆಗಿ ಬಂದಿದೆ. ಇದನ್ನು ಈಕ್ವೇಷನ್ 3 ಅಂತ ತಗೊಳ್ತೀನಿ. ಓಕೆನಾ. ನೋಡಿ ಈಗ ಈಕ್ವೇಷನ್ 1ಇಂದ ಎಕ್ಸ್ ವ್ಯಾಲ್ಯೂವನ್ನು ನಾವು ಫೈಂಡ್ ಮಾಡ್ಕೊಂಡಿರೋದ್ರಿಂದ ಈ ಎಕ್ಸ್ ವ್ಯಾಲ್ಯೂನ ಈಕ್ವೇಷನ್ 2ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡೋಣ. ಓಕೆನಾ. ಸಬ್ಸ್ಟಿಟ್ಯೂಟ್ x is equal to -6 minus 4y divided by 3 in equation 2. ಈಕ್ವೇಷನ್ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡೋಣ. ಓಕೆನಾ. ಈಕ್ವೇಷನ್ 2 ಏನಿದೆ, 3x ಮೈನಸ್ y ಈಸ್ ಈಕ್ವಲ್ ಟು 9 ಇದೆ ಅಲ್ವಾ. ನೋಡಿ 3ಗೆ 3ಯನ್ನು ಹಾಗೆ ಬರ್ಕೊಳ್ತೀನಿ. ಎಕ್ಸಿನ ವ್ಯಾಲ್ಯೂ ನಾವಿಲ್ಲಿ ಮಾಡ್ಕೊಂಡಿದ್ದೀವಿ ಅಲ್ವಾ. ಓಕೆ. -6 ಮೈನಸ್ 4y ಡಿವೈಡ್ ಬೈ 3 ಮೈನಸ್ y ಈಸ್ ಈಕ್ವಲ್ ಟು 9 ಅದನ್ನು ಹಾಗೆ ಬರ್ಕೊಳ್ತೀನಿ. ಓಕೆ. ನ್ಯೂಮರೇಟ್ರಲ್ಲಿ 3 ಇದೆ, ಡಿನಾಮಿನೇಟ್ರಲ್ಲಿ 3 ಇದೆ. 3 ಡಿವೈಡ್ ಆಗುತ್ತಾ? ಎಸ್ ಡಿವೈಡ್ ಆಗುತ್ತೆ. 3 1s 3, 3 1s 3. ಓಕೆ. ಉಳಿದಿದ್ದೇನು 1 ಆಫ್ -6 ಮೈನಸ್ 4y ಮೈನಸ್ y ಈಸ್ ಈಕ್ವಲ್ ಟು 9 ಉಳಿತು. ಓಕೆ. 1ಇಂದ ಮಲ್ಟಿಪ್ಲೈ ಮಾಡಿದರೆ ನೋಡಿ 1ಗೆ ಸೈನು ಪ್ಲಸ್ ಇರುತ್ತೆ ಅಲ್ವಾ. ಪ್ಲಸ್ ಇಂಟು ಮೈನಸ್ ಮೈನಸ್ 1 6 ಪ್ಲಸ್ ಇಂಟು ಮೈನಸ್ ಮೈನಸ್ 1 4 4y ಮೈನಸ್ y ಈಸ್ ಈಕ್ವಲ್ ಟು 9 ಆಯಿತು. ನೋಡಿ ಇದು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಎರಡು ಟರ್ಮಲ್ಲಿ y ಬಂದಿದೆ ವೇರಿಯಬಲ್. ಹಾಗಾದ್ರೆ ಇವೆರಡು ಲೈಟ್ ಟರ್ಮ್ಸ್ ಆಯಿತು. ನೋಡಿ 4yನ ಸೈನು ಮೈನಸ್ ಇದೆ, yನ ಸೈನು ಮೈನಸ್ ಇದೆ. ಮೈನಸ್ಸು ಸೇಮ್ ಸೈನ್ ಬಂದಪ್ಪ ಅಂದರೆ ಏನು ಮಾಡಬೇಕು, ಅಡಿಷನನ್ನು ಮಾಡಬೇಕು. ಓಕೆ. ಇಲ್ಲಿ ವೇರಿಯಬಲ್ ಏನು y ಇದೆಯಲ್ಲ, ಇದರ ಕೋಎಫಿಷಿಯಂಟ್ ಏನೂ ಇಲ್ಲ ಅಂದರೆ 1 ಇರುತ್ತೆ. ಮೈನಸ್ಸು ಸೇಮ್ ಸೈನ್ ಇದ್ದರೆ ಅಡಿಷನ್ ಅಲ್ವಾ. 4ಗೆ 1ಅನ್ನು ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ, 5 ಬರುತ್ತೆ. ಅದಕ್ಕಿಂತ ಮುಂಚೆ ಈ -6ಅನ್ನು ಹಾಗೆ ಬರ್ಕೊಳ್ಳೋಣ. ಓಕೆ. 4ಗೆ 1ಅನ್ನು ಆ್ಯಡ್ ಮಾಡಿದರೆ 5 ಬರುತ್ತೆ. ವೇರಿಯಬಲ್ ವೈಯನ್ನು ಹಾಗೆ ಬರ್ಕೊಳ್ತೀನಿ. 4 ಮತ್ತು 1ನಲ್ಲಿ 4 ಬಿಗ್ಗರ್ ಆಗಿದೆ. 4ನ ಸೈನ್ ಏನಿದೆ, ಮೈನಸ್ ಇದೆ. ಹಾಗಾಗಿ ಆನ್ಸರ್ -5y ಬರುತ್ತೆ. ಈಸ್ ಈಕ್ವಲ್ ಟು 9 ಆಯಿತು. ಈಗ ನನಗೆ y ವ್ಯಾಲ್ಯೂ ಬೇಕಾಗಿದೆ. ಇರೋ ವೇರಿಯಬಲ್ ಒಂದೇ, ಅದು y ಆಗಿದೆ. y ವ್ಯಾಲ್ಯೂನ ನಾವೀಗ ಈಸಿಯಾಗಿ ಫೈಂಡ್ ಮಾಡ್ಬೋದು. y ವ್ಯಾಲ್ಯೂ ನೋಡಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ನೆಗೆಟಿವ್ ಆಗಿದೆ. y ವ್ಯಾಲ್ಯೂ ಏನಾಗೋಯಿತು, ನೆಗೆಟಿವ್. ನಮಗೆ ಯಾವುದೇ ವೇರಿಯಬಲ್ನ ವ್ಯಾಲ್ಯೂ ಫೈಂಡ್ ಮಾಡುವಾಗ ಅದರ ಸೈನ್ ಏನಾಗಿರಬೇಕು, ಪಾಸಿಟಿವ್ ಆಗಿರಬೇಕು. ಆದರೆ ನೆಗೆಟಿವ್ ಆಗಿದೆ. ಅದಕ್ಕೆ ಇದನ್ನು ಪಾಸಿಟಿವ್ ಮಾಡ್ಕೋಬೇಕು ಅಂದರೆ -5yಯನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಬೇಕು. 9ಅನ್ನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. -6 ನೋಡಿ ಪ್ಲಸ್ 9ಅನ್ನು ಈ ಸೈಡಿಗೆ ತಗೊಂಡ್ಬಿಟ್ರೆ ಏನಾಯಿತು, -9 ಆಯಿತು. ಈಸ್ ಈಕ್ವಲ್ ಟು -5yಯನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದರೆ ಮೈನಸ್ ಇರೋದು +5y ಆಗುತ್ತೆ. ಓಕೆ. ಈಗ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 6ಗೆ ಸೈನು ಮೈನಸ್ ಇದೆ, 9ಗೆ ಸೈನು ಮೈನಸ್ ಇದೆ. ಮೈನಸ್ಸು ಸೇಮ್ ಸೈನ್ ಬಂತಪ್ಪ ಅಂದರೆ ಏನು ಮಾಡಬೇಕು, ಅಡಿಷನನ್ನು ಮಾಡಬೇಕಾಗುತ್ತೆ. 9ಗೆ 6ಅನ್ನು ಆ್ಯಡ್ ಮಾಡಿದರೆ 15 ಬರುತ್ತೆ. 9 ಬಿಗ್ಗರ್ ನಂಬರ್ ಆಗಿರೋದ್ರಿಂದ 9ನ ಸೈನ್ ಏನಿದೆ, ಮೈನಸ್ ಇದೆ. ಹಾಗಾಗಿ ಆನ್ಸರ್ -15 ಬರುತ್ತೆ. ಈಸ್ ಈಕ್ವಲ್ ಟು 5y ಆಯಿತು. ಈಗ y ವ್ಯಾಲ್ಯೂವನ್ನು ಫೈಂಡ್ ಮಾಡಬೇಕಪ್ಪ ಅಂದರೆ ಇದ್ರ ಜೊತೆಗಿರೋ 5ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. -15 y ಮತ್ತು 5ನ ನಡುವೆ ಸೈನ್ ಏನಿದೆ, ಇಂಟು ಇದೆ. ಹಾಗಾಗಿ ಇಂಟು ಇರೋದು ಆ ಸೈಡ್ ಟ್ರಾನ್ಸ್ಫರ್ ಆದರೆ ಏನಾಯಿತು, ಡಿವೈಡ್ ಬೈ ಆಗುತ್ತೆ. 5 ಈಸ್ ಈಕ್ವಲ್ ಟು y ಆಯಿತು. ನೋಡಿ ಇವೆರಡು ಡಿವೈಡ್ ಆಗುತ್ತಾ, ಎಸ್ ಡಿವೈಡ್ ಆಗುತ್ತೆ. ಯಾವ ಟೇಬಲಲ್ಲಿ, 5ಅಲ್ಲಿ. 5 1s 5, 5 3s 15 ಆಯಿತು. ಓಕೆ. ಸೈನ್ ಇದೆ, ಮೈನಸ್ ಇದೆ. ಇಲ್ಲಿ ನಂಬರ್ 3 ಡಿವೈಡ್ ಬೈ 1 ಇದೆ. ಈಸ್ ಈಕ್ವಲ್ ಟು y. Therefore
ವೈ ಈಸ್ ಈಕ್ವಲ್ ಟು -3 ಡಿವೈಡ್ ಬೈ 1 ಬರೀಲಿಲ್ಲ ಅಂದರೂ ಡಿನಾಮಿನೇಟ್ರಲ್ಲಿ 1 ಇದ್ದೇ ಇರುತ್ತೆ. ಹಾಗಾಗಿ ವೈನ ವ್ಯಾಲ್ಯೂ ಎಷ್ಟು ಬಂತು? -3 ಬಂತು. ಓಕೆ, ಈಗ ಏನು ಮಾಡೋಣಪ್ಪ ಅಂತೇಳಿದರೆ ಸಬ್ಸ್ಟಿಟ್ಯೂಟ್ y is equal to -3 in ಈಕ್ವೇಷನ್ 3. ಈಕ್ವೇಷನ್ 3ಯಲ್ಲಿ y ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ರೆ ನಮಗೆ ಎಕ್ಸಿನ ವ್ಯಾಲ್ಯೂ ಬರುತ್ತೆ. ಓಕೆ, ಈಕ್ವೇಷನ್ 3ಯಲ್ಲಿದೆ, ನಮಗೆ ಮೇಲ್ ಬಂದಿದೆ, ಅದನ್ನು ಬರ್ಕೊಳ್ತೀನಿ. x is equal to -6 -4y ಡಿವೈಡ್ ಬೈ 3 ಬಂದಿದೆ, ಈಸ್ ಈಕ್ವಲ್ ಟು -6 -4 ವೈನ ವ್ಯಾಲ್ಯೂ ಏನು ಬಂದಿದೆ? -3 ಅಲ್ವಾ? -3 ಡಿವೈಡ್ ಬೈ 3. ಓಕೆ, ಏನು ಮಾಡೋಣ? ಸಾಲ್ವ್ ಮಾಡ್ತಾ ಹೋಗೋಣ. -6 ಮೈನಸ್ ಇಂಟು ಮೈನಸ್ ಪ್ಲಸ್ 4 3s 12 ಡಿವೈಡ್ ಬೈ 3 ಆಯ್ತಲ್ವಾ? ಓಕೆ, ಎಕ್ಸ್ ಇಸ್ ಈಕ್ವಲ್ ಟು ನೋಡಿ, ಇಲ್ಲಿ 6ಗೆ ಮೈನಸ್ ಇದೆ, 12ಗೆ ಪ್ಲಸ್ ಇದೆ. ಮೈನಸ್ ಪ್ಲಸ್ ಡಿಫ್ರೆಂಟ್ ಸೈನ್ ಬಂದರೆ ಏನು ಮಾಡಬೇಕು? ನಾವು ಸಬ್ಟ್ರಾಕ್ಷನ್ ಮಾಡಬೇಕು. 12ಅಲ್ಲಿ 6 ಹೋದರೆ 6 ಬರುತ್ತೆ. ಇವೆರಡರಲ್ಲಿ 12 ಬಿಗ್ಗರ್ ನಂಬರ್ ಆಗಿದೆ. 12ವಿನ ಸೈನ್ ಏನಿದೆ? ಪ್ಲಸ್ ಇದೆ. ಹಾಗಾಗಿ +6 ಆನ್ಸರ್ ಆಯಿತು. ಡಿವೈಡ್ ಬೈ 3 ಆಗೋಯಿತು. ಓಕೆ, ಇದೇನಾದ್ರು ಡಿವೈಡ್ ಮಾಡೋಕ್ಕೆ ಬರುತ್ತೆ ಅಂದರೆ ಡಿವೈಡ್ ಮಾಡ್ಕೊಳ್ಳಿ. 3ಇಂದ ಡಿವೈಡ್ ಆಗುತ್ತೆ. 3 1s 3 3 2s 6 ಆಯಿತು. ಎಕ್ಸ್ ಈಸ್ ಈಕ್ವಲ್ ಟು ನೋಡಿ, 2 ಇದೆ ನ್ಯೂಮರೇಟರಲ್ಲಿ, 2 ಬರದೆ, ಡಿನಾಮಿನೇಟರಲ್ಲಿ 1 ಇದೆ, 1ಅನ್ನು ಬರಿಲ್ಲ ಅಂದರೂ ನಡೆಯುತ್ತೆ. ಹಾಗಾದರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು? +2 ಬಂತು. ವೈ ವ್ಯಾಲ್ಯೂ -3 ಬಂತು. ನಾವು ಇದನ್ನು ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಸಾಲ್ವ್ ಮಾಡಿದ್ವಿ. ಅದೇ ರೀತಿ ಫಸ್ಟಿಗೆ ಏನು ಮಾಡಿದ್ವಿ? ಎಲಿಮಿನೇಷನ್ ಮೆಥಡಿಂದ ಸಾಲ್ವ್ ಮಾಡಿದ್ವಿ ಅಲ್ವಾ? ಅಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಬಂದಿತ್ತು ನೋಡಿಕೊಂಡ್ರೆ, ನೋಡಿ ಇಲ್ಲಿ ಎಕ್ಸ್ ವ್ಯಾಲ್ಯೂ 2 ವೈ ವ್ಯಾಲ್ಯೂ -3 ಬಂದಿತ್ತಲ್ವಾ? ನೋಡಿ ಇಲ್ಲಿ ಏನು ಬಂದಿದೆ? ಎಕ್ಸ್ ವ್ಯಾಲ್ಯೂ 2 ವೈ ವ್ಯಾಲ್ಯೂ -3 ಬಂದಿದೆ. ಎಲಿಮಿನೇಷನ್ ಮೆಥಡಲ್ಲಿ ಮತ್ತು ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ನಾವು ಎರಡರಲ್ಲೂ ಮಾಡಿದಾಗ ಎಕ್ಸ್ ಮತ್ತು ವೈ ವ್ಯಾಲ್ಯೂಗಳು ಏನಿರುತ್ತೆ? ಸೇಮ್ ಬಂದಿರುತ್ತೆ. ಆದರೆ ಮಾಡುವಂಥ ಮೆಥಡ್ ಏನಾಗಿರುತ್ತೆ? ಚೇಂಜ್ ಆಗಿರುತ್ತೆ. ಈ ರೀತಿಯಾಗಿ ನೀವು ಫಸ್ಟ್ ಮೇನಲ್ಲಿರುವಂಥ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಿ.